ಕನ್ನಡದ ಬಿಗ್ ಬಾಸ್ 11 ಸ್ಟಾರ್ಟ್ ಆಗಿದೆ. ಸೊ ಮೊದಲನೇ ವಾರದ ವೋಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ವೋಟ್ ಮಾಡಬೇಕು ಅಂದರೆ ನೀವು ಮಾಡಬೇಕಾದ್ರೆ ಫಸ್ಟ್ ಜಿಯೋ ಆ್ಯಪ್ನ ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಮತ್ತು ಅಪ್ಲಿಕೇಶನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡ್ಕೊಂಡ ನಂತರ ಓಪನ್ ಮಾಡಿ ನೀವು ಕಲರ್ಸ್ ಕನ್ನಡ ಅನ್ನೋ ಆಪ್ಷನ್ಗೆ ಕ್ಲಿಕ್ ಮಾಡಿ ಸ್ವಲ್ಪ ಕೆಳಗಡೆ ಹಾಗೆ ಡ್ರ್ಯಾಗ್ ಮಾಡ್ತಾ ಇದ್ರೆ ನಿಮಗೆ ಸಿಗುತ್ತೆ ವೋಟ್ ಡೇ ವಿನ್ನರ್. ಅಲ್ಲೇ ನೀವು ನೋಡ್ತಿರ್ಬೋದು ವೋಟ್ ಅಂತ ಆಪ್ಷನ್ ಇದೆ, ಅದಕ್ಕೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ವೋಟಿಂಗ್ ಆಪ್ಷನ್ನು ಸ್ಟಾರ್ಟಿಂಗ್ ಆಗುತ್ತೆ ನಿಶೇಷಕ್ಕೆ. ಆದಮೇಲೆ ಆ ವಾರದಲ್ಲಿ ಯಾರು ನಾಮಿನೇಟ್ ಆಗಿರ್ತಾರೆ ಅವ್ರಿಗೆಲ್ಲ ಅಲ್ಲಿ ನೇಮ್ ಡಿಸ್ಪ್ಲೇ ಆಗುತ್ತೆ. ನಾವು ಮಾಡಬೇಕಾಗಿರುತ್ತೆ ಅವ್ರ ನೇಮ್ ಮೇಲೆ ಅವ್ರ ಫೋಟೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಈ ವಾರ ಒಂದು ಜಗದೀಶ್ ಅವ್ರನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ವೋಟ್ ಮಾಡಿ. ಸೊ ಇಷ್ಟು ಮಾಡಿದ್ರೆ ಒಂದು ವೋಟು ಕನ್ಸಿಡರ್ ಆಗುತ್ತೆ. ಸೊ ಹಾಗೆ ನಾವು ಒಂದೇ ವೋಟಲ್ಲ, ಸೊ ನಾವು ಮಲ್ಟಿಪಲ್ ವೋಟ್ಸ್ ಕೂಡ ಮಾಡಬೇಕು. ಸೊ ನಾವು ನೆಕ್ಸ್ಟು ಬೇರೆ ಬೇರೆ ವೋಟ್ ಕೂಡ ಮಾಡ್ತಾ ಇದ್ದೀನಿ. ಸೊ ಹೀಗೆ ನೀವು ಎಷ್ಟು ವೋಟ್ ಮಾಡ್ಬೋದು ಅಂತಂದರೆ ಒಂದು ಐ ಡಿಯಿಂದ ನೀವು 99 ವೋಟ್ ಅಂದರೆ 99 ವೋಟ್ಸ್ನ ನೀವು ಮಾಡ್ಬೋದು. ಸೊ ಎಲ್ಲಿದೆ ಇದು ಅಂತ ಕೇಳಿದ್ರೆ ನಾನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೂಡ ಚೆಕ್ ಮಾಡ್ತಾ ಇದ್ದೀನಿ. ಸೊ ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ಇದನ್ನು ಕ್ಲಿಯರ್ ಆಗಿ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಏನಂತ ಅಂತಂದರೆ ನೀವು ಒಂದು ಫೋನ್ ನಂಬರಿಂದ ಅದು ಒಂದು ಇಮೇಲ್ ಐ ಡಿಯಿಂದ ಲಾಗಿನ್ ನೀವು ಜಿಯೋ ಆ್ಯಪ್ಗೆ ಲಾಗಿನ್ ಆದರೆ ಅಲ್ಲಿ ನೀವು ಒಂದು ಐ ಡಿಯಿಂದ 99 ವೋಟ್ಸನ್ನ ನೀವು ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಮಾಡಿಸಿದ್ರೆ ಏನಾಗುತ್ತೆ? ಸೊ ಜಾಸ್ತಿ ಮಾಡಿದ್ರೆ 99 ಮಾತ್ರ ಅವರು ಕೌಂಟ್ ಮಾಡ್ಕೋತಾರೆ. 99ಗಿಂತ ಜಾಸ್ತಿ ಮಾಡಿದ್ರೆ ಅದು ವ್ಯಾಲಿಡ್ ಆಗೋದಿಲ್ಲ. ಸೊ ನೀವು ನಿಮ್ಮ ಇಷ್ಟಪಟ್ಟಿದ್ದ ಕಂಟೆಸ್ಟೆಂಟ್ಗಳಿಗೆ 99 ವೋಟನ್ನು ಕಣ್ಣು ಮುಚ್ಚಿಕೊಂಡು ಒಂದು ವಾರದಲ್ಲಿ ಅಂದರೆ ಸೋಮವಾರದಿಂದ ಶುಕ್ರವಾರದೊಳಗೆ ನೀವು ವೋಟನ್ನು ಮಾಡಬಹುದು. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗಿದೆ ಅನ್ಕೋತೀನಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಜೊತೆಗೆ ಲೈಕ್ ಮಾಡಿ. ನಿಮ್ಗೆ ಏನೋ ಡೌಟ್ ಇದ್ದರೆ ನೀವು ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.